Hello everyone, welcome to my channel Siri Natural Fitness. ಗೈಸ್, ತುಂಬ ದಪ್ಪ ಇದ್ದೀವಿ ಅಂತ ಸಫರ್ ಆಗ್ತಾ ಇದ್ದೀರಾ? ಇನ್ಮೇಲೆ ಸಫರ್ ಆಗೋದೇ ಬೇಡ, ಬಿಟ್ಬಿಡಿ. ಯಾಕೆ ಅಂತ ಹೇಳಿದ್ರೆ, ನೀವು ದಪ್ಪ ಆಗೋಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ನಿಮ್ಮದು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇರ್ಬೋದು, ಅಥವಾ PCOS, ಅಥವಾ ಮಗು ಡೆಲಿವರಿ ಆದಮೇಲೆ ಹೊಟ್ಟೆ ಜೋತ್ ಬೀಳೋವಂಥದ್ದು ಇರ್ಬೋದು. ಸೊ ಇದೆಲ್ಲ ಕಾರಣಗಳು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಆಗೋ ಬದಲಾವಣೆಗಳಿಂದ. ಜೊತೆಗೆ ನಾವು ಅಂದ್ಕೊಳ್ತಾ ಇರ್ತೀವಿ ನಾವು ಓವರಾಗಿ ತಿಂದು ದಪ್ಪ ಆಗಿದ್ದೀವಿ ಅಂತ ಹೇಳಿ. ಅದು ಶುದ್ಧ ಸುಳ್ಳು ಆಗಿರುತ್ತೆ. ಯಾಕೆ ಅಂದರೆ ಎಲ್ಲರೂ ತಿಂದ್ಬಿಟ್ಟೇನೆ ದಪ್ಪ ಆಗಿರಲ್ಲ. ಈ BP, ಶುಗರು, ಥೈರಾಯ್ಡು ಈ ಥರದ್ದೆಲ್ಲ ಬಂದ ಮೇಲೇ ಬಾಡಿ ಅಷ್ಟು ದಪ್ಪ ಆಗಿ ಇರುತ್ತೆ. ಸೊ ಅದನ್ನೆಲ್ಲ ಹೇಗೆ ಕರಗಿಸ್ಕೊಳ್ಳೋದು, ಆ ಹೆಲ್ತ್ನೆಲ್ಲ ಹೇಗೆ ಸರಿ ಮಾಡ್ಕೊಳ್ಳೋದು ಅಂದರೆ ವೆರಿ ಸಿಂಪಲ್. ನಮ್ಮ ಮನೆಯಲ್ಲಿ ಎಲ್ಲ ಔಷಧಿ ಕೂಡ ಸಿಕ್ಬಿಡುತ್ತೆ. ಅದೇನಂತ ಹೇಳಿದ್ರೆ, ನಾವು ಟೈಮ್ ಟು ಟೈಮ್ ದೇಹಕ್ಕೆ ಊಟ ಕೊಡೋದು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೊಡೋದು ಅಷ್ಟೇ ಆಗಿರುತ್ತೆ. ಸೊ ಆ ಥರ ಮಾಡ್ಕೊಂಡು ಬಂದರೆ ಈವನ್ ದೇಹ ದಪ್ಪ ಕೂಡ ಆಗಲ್ಲ. ಆ ಕಾಯಿಲೆಗಳು ಏನೇನಿರುತ್ತೆ ಅದೆಲ್ಲ ವಾಸಿ ಆಗದೆ ಇರೋ ಕಾಯಿಲೆಗಳಂತೂ ಅಲ್ಲ. ಅದ್ರ ಮೇಲೆ ಚಿಂತೆ ಬಿಡಿ. ಯಾಕೆ ಅಂದರೆ ನನಗೆ ತುಂಬ ಜನ ಕೇಳ್ತಾ ಇರ್ತೀರ. ಸೊ ನನ್ನ ಚಾನಲ್ ಫಾಲೋ ಮಾಡೋ ವ್ಯೂವರ್ಸು, ಮೇಡಮ್ ನಮ್ಮ ಮನೆಯಲ್ಲೇ ನನ್ನನ್ನು ಆಡ್ಕೊಳ್ತಾರೆ, ನಾನು ಏನು ತಿಂದ್ರೂ ನೀನು ಅಷ್ಟು ತಿಂದೆ ಇಷ್ಟು ತಿಂದೆ ಅಂತ ಹೇಳ್ತಾರೆ, ನೀ ಹೇಗೆ ದಪ್ಪನೇ ಇರ್ತೀಯಾ, ನೀ ಸಣ್ಣನೇ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಅಂದ್ಬಿಟ್ಟು ತುಂಬ ಬೇಜಾರು ಮಾಡ್ಕೊಂಡಿರ್ತೀರ. ಅವ್ರಿವ್ರ ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಅದನ್ನು ನೀವು ಬೇಕು ಅಂತ ದಪ್ಪ ಮಾಡ್ಕೊಂಡಿರೋದಲ್ಲ. ನಿಮ್ಮಲ್ಲಿ ಆಗೋ ಕೆಲವೊಂದು ಹಾರ್ಮೋನ್ ಇನ್ಬ್ಯಾಲೆನ್ಸ್ಗಳಿಂದ ಆಗಿರ್ಬೋದು, ಅಥವಾ ದೇಹ ಬದಲಾವಣೆ. ಯಾಕೆ ಅಂದರೆ ನಾವು ಹುಟ್ಟಿದಾಗಿನಿಂದ ಒಂದೇ ಥರ ಇರೋದಿಲ್ಲ. ದೇಹದಲ್ಲಿ ಸುಮಾರು ಹಾರ್ಮೋನ್ಗಳು ದೇಹದಲ್ಲಿ ಬಿಡುಗಡೆ ಆಗುತ್ತೆ. ಆ ಕಾರಣದಿಂದ ಕೆಲವೊಬ್ಬರು ತುಂಬಾ ದಪ್ಪ ಆಗಿಬಿಡ್ತಾರೆ. ಜೊತೆಗೆ ಅವ್ರಿಗೆ ಥೈರಾಯ್ಡು, ಹಾರ್ಮೋನ್ ಇನ್ಬ್ಯಾಲೆನ್ಸು, PCOS ಆಲ್ಮೋಸ್ಟು ಲೇಡೀಸೇ ಜಾಸ್ತಿ ದಪ್ಪ ಇರ್ತಾರೆ. ಅದರಿಂದ ಸೊ ಮನೆಯಲ್ಲೇ ಇರೋದ್ರಿಂದ ಅವರು ತುಂಬ ದಪ್ಪ ಆಗಿಬಿಡ್ತಾರೆ. ಬಿಕಾಸ್ ಓನ್ಲಿ ಮನೆ ನೋಡ್ಕೊಳ್ಳೋದು ಆ ಥರ ಪ್ರಾಬ್ಲಮ್ ಇರುತ್ತೆ. ಸೊ ಹೊರಗಡೆ ಹೋಗಿ ಅವ್ರಿಗೆ ಎಕ್ಸಸೈಸ್ ಇರ್ಬೋದು, ಅಥವಾ ಏನೇ ಒಂದು ಟೈಮ್ ಟು ಟೈಮ್ ಮಾಡಲ್ಲ, ಮನೇಲೇ ಇದ್ದೀವಲ್ಲ ಒಂದು ಕಾರಣಕ್ಕೆ. ಸೊ ಟೈಮ್ ಟು ಟೈಮ್ ತಿನ್ನಲ್ಲ, ಇಷ್ಟ ಬಂದಿರೋ ಟೈಮ್ಗೆ ತಿಂತಾ ಇರ್ತೀರ. ಸೊ ಕರೆಕ್ಟಾಗಿ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ಸು, ವೈಟಮಿನ್ಸು ಎಲ್ಲ ಕೊಟ್ಟರೆ ಯಾವುದೇ ಕಾರಣಕ್ಕೂ ದೇಹ ದಪ್ಪ ಅಂತೂ ಆಗಲ್ಲ. ಸೊ ಗೈಸ್, ನೀವು ನಮ್ಮ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವರು ನನ್ನ ವೀವರ್ ಗೈಸ್, ನೋಡಿ ಎಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ ನಮ್ಮ ಡಯಟ್ ಪ್ಲಾನ್ ತಗೊಂಡು. ಕೇವಲ ಕಡಿಮೆ ದಿನಗಳಲ್ಲಿ ಎಷ್ಟೆಲ್ಲ ಅವ್ರಿಗೆ ವೆಯ್ಟ್ ಲಾಸ್ ಆಗಿದೆ, ಏನೇನೆಲ್ಲ ಚೇಂಜಸ್ ಆಗಿದೆ ಅವ್ರಿಗೆ, ಅದನ್ನು ಕೇಳ್ಕೊಂಡು ಬರೋಣ. ಸೊ ಹೆಲೋ ಪೂರ್ವಿ. ಹಲೋ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ನೋಡಿ ಮೇಡಮ್. ಓಕೆ, ಡಯಟ್ ಪ್ಲಾನ್ ಕಂಪ್ಲೀಟ್ ಆಯ್ತಾ 1 ಮಂತ್? ಹಾಂ, 1 ಮಂತ್ ಲೆಕ್ಕ ಅಲ್ಲ ಮೇಡಮ್, ಅದು ಆ್ಯಕ್ಚುಲಿ 3 ವೀಕ್ ಅಷ್ಟೇನೆ, 3rd ವೀಕ್. 3 ವೀಕ್ಸ್. ಓಕೆ, ಎಷ್ಟು kg ವೇಟ್ ರಿಡ್ಯೂಸಿಂಗ್ ಆಗಿದೆಯಪ್ಪ? 9 kg ಮೇಡಮ್. 9 kg 3 ವಾರದಲ್ಲಿ ಕಡಿಮೆ ಆಗಿದ್ದೀರಾ? ಹೇಗೆ ಅನ್ನಿಸ್ತದೆ ನಿಮಗೆ? ಮಾಡಿದ್ರೆ ಇನ್ನೂ ಒಂದು 5 kg ಲಾಸ್ ಆಗ್ತಿದ್ನೇನೋ ಮೇಡಮ್ ನಾನು. ಓಕೆ, ಇದು 9 kg ಕಡಿಮೆ ಆಗಿರೋದು ಹೇಗೆ ಅನ್ನಿಸ್ತದೆ ನಿಮ್ಗೆ 3 ವಾರದಲ್ಲಿ? ಏನ್ ಮೇಡಮ್, ಫುಲ್ ಖುಷಿ ಅಂದ್ರೆ ಖುಷಿ. ನಂಬಿಕೆ ಇತ್ತಾ ನಿಮ್ಗೆ? ನಿಜವಾಗ್ಲೂ ಮೇಡಮ್, 100% 200% ಹೇಳ್ತೀನಿ, ನಂಬಿಕೆನೇ ಇರ್ಲಿಲ್ಲ. ಓಕೆ, ಇವಾಗಂತೂ ಆರಾಮಾಗಿ ವೇಟ್ ರೆಡ್ಯೂಸ್ ಮಾಡ್ಬೋದು. ಓಕೆ, ಚೇಂಜಸ್ ಏನೇನಾಗಿದೆಯಪ್ಪ ನಿಮ್ಮ ಬಾಡಿನಲ್ಲಿ? ಚೇಂಜಸ್ ಅಂದ್ರೆ ಸ್ವಲ್ಪ ಬಾಡಿ ಫುಲ್ ಹೀಟ್ ಇತ್ತು ಮೇಡಮ್, ಹೀಟ್ ಕಮ್ಮಿ ಆಗಿದೆ. ಓಕೆ, ಆಮೇಲೆ ಗ್ಲೋ ಬಂದಿದೆ. ಹೇರ್ ಫಾಲ್ ಆಗ್ತಿತ್ತು ಸ್ವಲ್ಪ, ಈಗೆಲ್ಲ ಹೇರ್ ನೋಡ್ಬೇಕು ಮೇಡಮ್, ಇಷ್ಟು ಉದ್ದ ಬೆಳ್ಕೊಂಡೈತೆ ನಂದು. ಓಕೆ, 3 ವಾರದಲ್ಲಿ ಇಷ್ಟೊಂದೆಲ್ಲ ರಿಸಲ್ಟ್ ಬಂದಿದೆ ನಿಮ್ಗೆ? ಇಲ್ಲ ಮೇಡಮ್, ನಿಜವಾಗ್ಲೂ ಇನ್ನೊಂದು ವಾರ ಈ ಹಬ್ಬ ಏನಾದ್ರು ಇಲ್ಲ ಅಂದಿದ್ರೆ ಮೇಡಮ್, ನಾನು ನಿಜವಾಗ್ಲೂ ಒಂದು 15 kg ಲಾಸ್ ಮಾಡ್ತಿದ್ದೆ ನೋಡಿ ಮೇಡಮ್ ನಾನು. ಓಕೆಪ್ಪ, ಹೇಗಿತ್ತು ನಿಮ್ಗೆ? ಡಯಟ್ ಮಾಡ್ತಾ ಇದೀನಿ ಅನ್ನೋ ಫೀಲ್ ಇತ್ತಾ ಅಥವಾ ಹೇಗಿತ್ತು? ಫಸ್ಟ್ ಮಾಡ್ತಿದ್ದೀನೋ ಇಲ್ಲೋ ಏನ್ ಬಿಡು, ಡೈಲಿ ರುಟೀನ್ ಅಲ್ವಾ ನಮ್ದು ಅನ್ಕೊಂಡು ಹಾಗೆ ಮಾಡ್ತಾ ಇದ್ದೇನೆ. ಓಕೆ, ನೀವು ತಿಂತಾ ಇರೋದೇ ಮನ್ಸನೇ ಆಗ್ತಿಲ್ಲ ಮೇಡಮ್, ಅದು ಡಯಟ್ ಬಿಡ್ಬೇಕು ಅಂತ ಅನಿಸ್ತಾನೆ ಇಲ್ಲ. ಓಕೆ, ಸೊ ಕಂಪ್ಲೀಟ್ಲಿ ತಿನ್ನೋದೇ ಇದೆ ಅಲ್ವಾ, ಅದಕ್ಕೆ ಆ ಥರ ಅನ್ನಿಸ್ತಾ ಇರತ್ತೆ ನಿಮ್ಗೆ. ಓಕೆ, ಇನ್ನ ಏನೇನೆಲ್ಲ ಚೇಂಜಸ್ ಆಗಿದೆಯಪ್ಪ ನಿಮ್ಮ ಆರೋಗ್ಯದಲ್ಲಿ? ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ರಿ ಅಲ್ವಾ, ಅದೆಲ್ಲ ಹೇಗಿದೆ? ಅದೆಲ್ಲ ಕಮ್ಮಿ ಆಗಿದೆ ಮೇಡಮ್. ಅದು
ಓಕೆ, ಇವಾಗ ನಾರ್ಮಲ್ ಆಗಿದ್ದೀರಾ? ಆ ಥರ ಪ್ರಾಬ್ಲಮ್ ಏನೂ ಇಲ್ವಾ ನಿಮ್ಗೆ? ಫುಲ್ ನಾರ್ಮಲ್ ಮೇಡಮ್ ಇವಾಗ. ಓಕೆ, ಸೊ ಡ್ರೆಸ್ಸಸ್ ಎಲ್ಲ ಹೇಗೆ ಆಗ್ತಾ ಇದೆ ನಿಮ್ಗೆ? ಹೊಟ್ಟೆ ಅಷ್ಟು ಮುಂದೆ ಇತ್ತಲ್ಲ. ಇವತ್ತು ಫೋಟೋ ನೋಡಿದ್ರಲ್ಲ ಮೇಡಮ್, ಕಳಿಸಿದೀನಿ. ಹಾ, ನೋಡ್ದೆಪ್ಪ, ಫುಲ್ ಇದು ಫ್ಲಾಟ್ ಯಾವಾಗ ಆಗಿ ಇದು ಯಾವಾಗಿಂದ ಗೊತ್ತಾ ಮೇಡಮ್? ಇದು ಎಷ್ಟು ವರ್ಷದಿಂದ ಹಾಕೊಳ್ಳೋದು ಬಿಟ್ಟಿದ್ನೇನೋ ನಾನು ಇದನ್ನ. ಡ್ರೆಸ್. ಇವತ್ತು ಹಾಕೊಂಡಿದ್ದ ಡ್ರೆಸ್ ನಾನು. ಓಕೆ. ಆಮೇಲೆ ತೋಳು ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್. ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ ತೋಳು ಕಮ್ಮಿ ಆಗಿಲ್ಲ ಅಂತ. ಹಾ ಹಾ. ಅದು ಎಕ್ಸರ್ಸೈಸ್ ಮಾಡಿ ಸ್ವಲ್ಪ ತೋಳೆಲ್ಲ ಮೊದ್ಲಿನ ಡ್ರೆಸ್ ನೋಡಿದ್ರೆ ಇನ್ನೊಂದು ಹಾಕೊಂಡು ಕಳಿಸ್ತೀನಿ ಮೇಡಮ್. ನಾನು ಆ ಡ್ರೆಸ್ಗೂ ನನಗೂ ರಿಲೇಷನ್ನೇ ಇಲ್ಲ, ಹಂಗಾಗಿದೆ ಇವಾಗ. ಓಕೆ, ಹಳೆ ಡ್ರೆಸ್ಗಳೆಲ್ಲ ಇವಾಗ ಹಾಕೊಳ್ತಾ ಇದ್ದೀರಾ ಹಾಗಿದ್ರೆ? ಓಕೆ ಮೇಡಮ್, ಹಾಕೋತಾ ಇದ್ದೀನಿ. ಸ್ಯಾಟಿಸ್ಫೈಡ್ ಆಗಿದ್ದೀರಾ ನೀವು ನಮ್ಮ ಡಯಟ್ ಪ್ಲಾನ್ ಇಂದ? ಫುಲ್ ಮೇಡಮ್, ಸ್ವಲ್ಪ ಏನಿಲ್ಲ, 100-200% ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಓಕೆ, ಸೊ ನಂಬಿಕೆ ಇಲ್ದಂಗ್ ಮಾಡ್ತಾ ಇದ್ರಿ ಅಲ್ವಾ? ಆಮೇಲೆ ಒಂದ್ ವಾರ ನೀವು ಯಾಕಪ್ಪ ಕರೆಕ್ಟ್ ಆಗಿ ಮಾಡ್ಲಿಲ್ಲ? ಅಂದ್ರೆ ಈ ಹಬ್ಬ ಬಂತಲ್ಲ ಮೇಡಮ್ ಲಾಸ್ಟ್ ವೀಕಲ್ಲೇನೆ. ಓಕೆ. ಅದಕ್ಕೋಸ್ಕರ ಮಿಡಲಲ್ಲಿ ಏನು ಒನ್ ಡೇ ಬಿಟ್ಟಿದ್ದೆ. ಫಸ್ಟ್ ವೀಕಲ್ಲೇನೆ 2 days ಬಿಟ್ಟಿದ್ದೆ. ಓಕೆ. ಅವಾಗ್ಲೇನೆ 3-4 kg ಲಾಸ್ ಆಗಿತ್ತು ಫಸ್ಟ್ ವೀಕಲ್ಲೇ ಮೇಡಮ್ ನನಗೆ. ಓಕೆ. ಆಮೇಲಿಂದ ಕರೆಕ್ಟ್ ಆಗಿ ಮಾಡಿದೆ. ಇದು ಹಬ್ಬ ಒಂದು ಬಂತಲ್ಲ ಮೇಡಮ್, ಅದಕ್ಕೋಸ್ಕರ ಅದೊಂದು ಸ್ಕಿಪ್ ಆಯ್ತು ಅಷ್ಟೇನೆ. ಓಕೆ, ಇದು ಒಂದ್ ವಾರಕ್ಕೆನೆ ಇನ್ನು 6 kg ಅಷ್ಟು ಕಡಿಮೆ ಆಗಿರೋದಲ್ವಾ ನೀವು? ಹಾ ಮೇಡಮ್, ಹೌದು. ಓಕೆಪಾ, ಓಕೆ. ಸೊ ಇನ್ನು ಏನೇನ್ ಚೇಂಜಸ್ ಆಯ್ತು? ಯಾರಾದ್ರೂ ಕೇಳ್ತಾ ಇದಾರಾ ನಿಮ್ಗೆ? ಹಾ, ಕೇಳ್ತಾ ಇದಾರೆ ಮೇಡಮ್. ಏನ್ ಮೇಡಮ್ ಹಿಂಗಾಗಿದ್ದೀರಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ, ಏನ್ ಡಯಟ್ ಗೇಟ್ ತಗೊಂಡಿದ್ದೀರಾ ಕೇಳಿದವ್ರಿಗೆ ಅಷ್ಟೇ ಹೇಳ್ತಿದ್ದೀನಿ ಮೇಡಮ್. ಅದನ್ನ ಡಯಟ್ ತಗೊಂಡಿದ್ದೀರಾ ಅಂದ್ರೆ ಮಾತ್ರ ಹೇಳ್ತಿದ್ದೀನಿ ಅವ್ರಿಗೆ. ಓಕೆ, ಮುಂಚೆ ಏನಾದ್ರೂ ಟ್ರೈ ಮಾಡಿದ್ರಾ ನೋಡಿ ನಿಮ್ಗೂನು? ಮುಂಚೆ ಏನಾದ್ರೂ ಟ್ರೈ ಮಾಡಿದ್ರಾ ನೀವು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ? ವೆಯ್ಟ್ ಲಾಸ್ ಮಾಡಕ್ಕೆ ಅದು ಕೆಟೋಜನ್ ಅಂತ ಟ್ಯಾಬ್ಲೆಟ್ ಬರುತ್ತಲ್ಲ ಮೇಡಮ್, ಅದು ಅದನ್ನ ತಗೊಂಡಿದ್ದೆ. ಅದೇನು ಪ್ರಯೋಜನ ಆಗ್ಲಿಲ್ಲ. ಆಮೇಲೆ ಇದಕ್ಕೂ ಏರೋಬಿಕ್ಸ್ ಹೋಗ್ತಿದ್ದೆ, ಅಲ್ಲೂ ಡಯಟ್ ತಗೊಂಡಿದ್ದೆ. ಓಕೆ. ಆದ್ರೆ ಇಷ್ಟು ವೇಟ್ ರೆಡ್ಯೂಸ್ ಆಗಿರ್ಲಿಲ್ಲ ಮೇಡಮ್ ಅದು. ಓಕೆ. ಆಮೇಲೆ ವಿತ್ ಎಕ್ಸರ್ಸೈಸ್ ಮಾಡಿದ್ರು ಅಷ್ಟೊಂದು ವೇಟ್ ರೆಡ್ಯೂಸ್ ಆಗಿರ್ಲಿಲ್ಲ. ನಿಮ್ ಡಯಟ್ ಪ್ಲಾನ್ ತಗೊಂಡ್ಮೇಲೆ ಮಾರ್ನಿಂಗ್ ಅಷ್ಟೇ ನಾನು ಮೇಡಮ್ ಎಕ್ಸರ್ಸೈಸ್ ಮಾಡೋದು ನಾನು. ಓಕೆ. ಆದ್ರೆ ಈವ್ನಿಂಗ್ ಮಾಡಿದ್ರೆ ಇನ್ನೂ ಲಾಸ್ ಆಗ್ತಿದ್ನೇನೋ, ವೇಟ್ ಲಾಸ್. ಓಕೆ, ಓಕೆ. ಸೊ ನಮ್ಮಲ್ಲಿ ಅಷ್ಟೇಪ್ಪ, ನಿಮ್ಗೆ ಕಡಿಮೆನೆ ಎಕ್ಸರ್ಸೈಸ್ ಇರತ್ತೆ. 24 hours ಅಲ್ಲಿ ಒಂದು 9 hours 8 hours ತಿನ್ನೋದೇ ಇರತ್ತೆ. ಇಲ್ಲ, ಹೌದು ಮೇಡಮ್, ಅದು ನಿಜ ಬಿಡಿ. ಓಕೆ, ನಿಮ್ ಮನೆಯವರೆಲ್ಲ ನಿಮ್ಗೆ ಆಡ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇದ್ರಿ ಮೇಡಮ್? ನಮ್ಮ ಮನೆಯವ್ರು ನಾವು ಡೊಮ್ಮಿ ಅಂತಿದ್ರು ಮೇಡಮ್ ಮೊದ್ಲು. ಓಕೆ. 2-wheeler ಅಲ್ಲೆಲ್ಲ ಹಿಂದ್ಗಡೆ ಕುತ್ಕೊಂಡ್ರೆ ನೋಡ್ ಗಾಡಿ ಎಲ್ಲ ಹೆಂಗ್ ಶೇಕ್ ಆಗುತ್ತೆ, ಮುಂದೆನೆ ಹೋಗಲ್ಲ ಅಂತಿದ್ರು 2-wheeler. ಓಕೆ. ಇವಾಗ ಕುತ್ಕೊಂಡ್ರೆ ಏನ್ ಲೈಟ್ ವೇಟ್ ಆಗಿದೆಯಲ್ಲ, ಕೂತಿದ್ಯೋ ಇಲ್ಲೋ ಅಂತ ಹಿಂತಿರುಗಿ ನೋಡ್ತಾರೆ ಮೇಡಮ್ ಇವಾಗ. ಓಕೆ, ಸೊ ಇವಾಗ ನಿಮ್ಗೆ ಹ್ಯಾಪಿ ಆಗಿದ್ದೀರಾ ಇವಾಗ ಫ್ಯಾಮಿಲಿ? ನಿಜವಾಗ್ಲೂ ಮೇಡಮ್, ನಾ ಇನ್ನೂ ಡಯಟ್ ಮಾಡ್ಬೇಕು ಅನ್ನಿಸ್ತಾ ಇದೆ ನನಗೆ ಆಕ್ಚುಲಿ. ಓಕೆ, ಓಕೆ. ಬಟ್ ಗ್ರೇಟ್ ಅಲ್ಲಪ್ಪ ನೀವು 3 weeks ಅಲ್ಲಿ 9 kg ಕಡಿಮೆ ಆಗಿರೋದು, ಅದು ಎಲ್ಲಾ ಊಟಗಳನ್ನ ತಿನ್ಕೊಂಡು. ಇನ್ನೊಂದೇನಂದ್ರೆ ಟೈಮ್ ಮೇಡಮ್ ಇದಕ್ಕೆ ಮುಖ್ಯ. ಏನ್ ಡಯಟ್ ಅಂದ್ರೆ ನೀವು ಹೆಂಗ್ ಹೇಳ್ತಾರೆ ನಿಮ್ ಪ್ರಕಾರ ಮಾಡಿದ್ರೆ ಮಾತ್ರ ನೀವು ಹೇಳಿದ್ಕಿನ್ನ ಹೆಚ್ಚಿಗೆನೆ ವೇಟ್ ಲಾಸ್ ಮಾಡ್ಬೋದು ನಾವು. ಹೌದು. ಸೊ ನೀವು ಹೆಚ್ಚು ಕಮ್ಮಿ ಮಾಡಿದ್ರ ಟೈಮಿಂಗ್ಸ್ ಅದೆಲ್ಲ ಯಾವ ತರ ಐತಪ್ಪ ನಿಮ್ಗೆ? ಅದ್ರಲ್ಲೂ ಕೆಲವೊಬ್ರು ಕೆಲ್ಸಕ್ಕೆ ಹೋಗೋರು ಹೇಳ್ತಾ ಇರ್ತಾರೆ ಟೈಮಿಂಗ್ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು, ಅದೆಲ್ಲ ಹೇಗಿತ್ತು ನಿಮ್ಗೆ? ಟೈಮಿಂಗ್ಸ್ ಏನ್ ನೀವು ಹೇಳಿದ್ ಕರೆಕ್ಟ್ ಟೈಮಿಂಗ್ ಮಾಡಿದೀನಿ ಮೇಡಮ್. ಹೆಚ್ಚು ಕಮ್ಮಿ ಅಂದ್ರೆ ಬಾಳ ಆದ್ರೆ ಒಂದು 5 minutes 10 minutes ಅಷ್ಟೇನೆ ಡಿಫ್ರೆನ್ಸ್ ಆಗಿರೋದು. ಬಟ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗತ್ತಾ ನಾ ಹೇಳೋ ಟೈಮಿಂಗ್ಸ್? ಆಮೇಲೆ ನಾನು ಇನ್ನೂ ಹೇಳಿರ್ತೀನಿ ನಿಮ್ಗೆ 1 hour 2 hour ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಅಂತ. ಇಲ್ಲ ಮೇಡಮ್, ಆ ಥರ ಏನು ನಾ ಮಾಡಿಲ್ಲ. ನೀವು ಹೇಳಿದ ಕರೆಕ್ಟ್ ಟೈಮಿಗೆ ಮಾಡಿದ್ದೀನಿ. ಯಾಕಂದ್ರೆ ಮನೇಲಿರೋದಲ್ವಾ, ಹೆಚ್ಚಾಗಿ ನಾವು ಮನೇಲಿರೋದ್ರಿಂದ ಟೈಮಿಂಗ್ ಕವರ್ ಆಗುತ್ತೆ ನನಗೆ. ಓಕೆ. ಸೊ ಸ್ಯಾಟಿಸ್ಫೈಡ್ ಆಗಿದ್ದೀರಾ ಡಯಟ್ ಪ್ಲಾನ್ ಇದಲ್ವಾ? 100ಕ್ಕೆ 200% ಮೇಡಮ್. ಓಕೆಪ್ಪ. ನಮ್ಮ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನಾದರೂ ಹೇಳ್ಬೇಕಂದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಮೇಡಮ್, ಯಾವುದೇ ಭಯ ಇಲ್ಲದೆ ತಗೊಳ್ಳಿ. ಆ ಕಡೆ ಈ ಕಡೆ ಸುಮ್ಮನೆ ಅದು ಹರ್ಬಲ್ ಅದು ಇದು ತಗೊಂಡು ದುಡ್ಡು ವೇಸ್ಟ್ ಮಾಡೋಕಿನ ಇದು ಮನೇಲೇ ಇರೋದೇ ವಸ್ತುವನ್ನೇ ತಿನ್ಕೊಂಡು, ಅದು ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ವೇಟ್ ರೆಡ್ಯೂಸ್ ಮಾಡ್ಬೋದು. ಓಕೆ, ಯಾರು ಭಯ ಬೀಳೋ ಅಗತ್ಯನೇ ಇಲ್ಲ. ಭಯ ಬೀಳೋ ಅವಶ್ಯಕತೆ ಅಲ್ಲ ಮೇಡಮ್. ನಿಮ್ ಡಯಟ್ ಪ್ಲಾನ್ ತಗೊಂಡ್ರೆ ಇನ್ನೂ ಮಾಡ್ಬೇಕು ಏನಪ್ಪಾ ಈ ಡಯಟ್ ಸಾಕಾಗೋಯ್ತಾ, 1 month ಆಗೋಯ್ತಾ ಅನ್ಸುತ್ತೆ. ಓಕೆಪ್ಪ, ಓಕೆ. ನಿಮ್ ಜೊತೆ ಮಾತಾಡಿ ನನ್ಗೆ ತುಂಬಾನೇ ಖುಷಿ ಆಯ್ತು. ಯಾವ ಊರಪ್ಪ ನಿಮ್ದು? ನಮ್ದು ಬೆಂಗಳೂರು ಮೇಡಮ್. ಏಜ್ ಎಷ್ಟಪ್ಪ?
ನಾನು 36 ಮೇಡಮ್. ಓಕೆಪಾ, ಓಕೆ. ಥ್ಯಾಂಕ್ ಯು, ಬಾಯ್. ನಾನು ನಿಮಗೂ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಪಾಪ ನಿಮ್ಗೆ ಎಷ್ಟಲ್ಲಿ ಕೇಳಿ ಮೇಡಮ್ 1 ಮಂತಲ್ಲಿ ಎಷ್ಟು ಕೆಜಿ ಲಾಸ್ ಆಗುತ್ತಾ, ಎಷ್ಟು ಕೆಜಿ ಲಾಸ್ ಆಗುತ್ತಾ, ಪಾಪ ನೀವು ಬೇಜಾರು ಮಾಡ್ಕೊಂಡಿರೇನೋ ಅವಾಗ. ನಾನು ಎಂತ ಬೇಜಾರು ಮಾಡ್ಕೊಳ್ಳಲ್ಲಪ್ಪ. ಸೊ ನೀವ್ ಆತರ ಅನ್ಕೊಳ್ಬಾರ್ದು, ಯಾಕೆಂದ್ರೆ ಸರ್ವೇ ಸಾಮಾನ್ಯ ಇದು. ಯಾಕೆಂದ್ರೆ ಆನ್ಲೈನ್ ಬಿಸ್ನೆಸ್ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಡಯಟ್ ಪ್ಲಾನ್ ತಗೊಳ್ತಾ ಇರ್ತೀರಾ, ಭಯ ಇದ್ದೇ ಇರುತ್ತೆ. ಸೊ ಮೇಡಮ್ ನಿಜವಾಗ್ಲೂ ಇಷ್ಟು ರೆಡೀಸ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಮೇಡಮ್ ನಾನು. ಓಕೆಪ್ಪ, ಇವಾಗ ಆಗಿದೆ ಅಲ್ವಾ? ಹಾ, ಖುಷಿ ಮೇಡಮ್. ಓಕೆಪ್ಪ, ಓಕೆ. ಕೇಳಿಸ್ಕೊಂಡ್ರೆ ಅಲ್ವಾ, ಎಷ್ಟು ಸಿಂಪಲ್ ಅಲ್ವಾ ಫ್ರೆಂಡ್ಸ್. ಇದು ಮನೆಯಲ್ಲಿ ಎಲ್ಲ ಊಟಗಳನ್ನ ತಿನ್ಕೊಂಡು ಟೈಮ್ ಟು ಟೈಮ್ ಹೆಲ್ತಿಯಾಗಿ ಇರ್ಬೋದು. ಸೊ ಇರೋ ಕಾಯಿಲೆಗಳನ್ನ ಕೂಡ ವಾಸಿ ಮಾಡ್ಕೊಳ್ಬೋದು. ಸೊ ನೀವು ಕೂಡ ಇದೇ ಥರ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ನ್ಯಾಚುರಲ್ ವೇಯಿಂದ ನಿಮ್ಮ ಮನೆಗಳಲ್ಲಿ ಸಿಗೋ ಊಟದಿಂದನೇ ನೀವು ವೆಯ್ಟ್ ರೆಡ್ಯೂಸಿಂಗ್ನ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನಲ್ಲಿ ನಿಮಗೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೋರಿಸ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಥೈರಾಯ್ಡ್ ಇರ್ಬೋದು, PCOD PCOS ಇರ್ಬೋದು, ಆಲ್ಮೋಸ್ಟ್ ನಾರ್ಮಲ್ಗೆ ಬರುತ್ತೆ. ಇದಕ್ಕೆ ಏನೇನು ಬೇಕು, ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋದು ಧನಿಯಾ ಸೀಡ್ಸ್, ಧನಿಯಾ ಬೀಜಗಳು. ಇದನ್ನು ಏನು ಮಾಡಿ ಮೊದಲಿಗೆ ಇದನ್ನು ತಗೊಳ್ಳೋಣ. ತಗೊಂಡ್ಬಿಟ್ಟು ಇದನ್ನು ನೈಟು ಬೇಕಾದರೆ ನೆನೆಸಿಟ್ಕೊಳ್ಬೋದು, ಬಟ್ ನಾನಿಲ್ಲಿ ನೆನೆಸಿಟ್ಟಿಲ್ಲ. ಸೊ ಡೈರೆಕ್ಟಾಗಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ತಗೊಳ್ಳಿ. ಅಂದರೆ ನಾವು ಕಾಫಿ ಎಷ್ಟು ಕುಡಿತೀವಿ ಅಷ್ಟು ಕ್ವಾಂಟಿಟಿ ಕುಡಿದ್ರೆ ಸಾಕು. ಸೊ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಧನಿಯಾ ಬೀಜಗಳನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಲೋ ಫ್ಲೇಮ್ ಇಟ್ಕೊಳ್ಳಿ, ಚೆನ್ನಾಗಿ ಕುದಿಸಿ. ಅದಾದಮೇಲೆ ಸ್ವಲ್ಪ ಕುದಿಬೇಕಾದ್ರೆ ಇದಕ್ಕೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಶುಂಠಿ. ಸೊ ಇದನ್ನು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಅದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿ, ಅದು ಕಲ್ಲರೆಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಬೇಕು. ಸೊ ಇದನ್ನು ಯಾವ ಟೈಮಲ್ಲಿ ತಗೊಳ್ಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಇದನ್ನು ಇಳಿಸ್ಕೊಂಡು ಸರ್ವ್ ಮಾಡ್ಕೊಂಡಿದ್ದು ಆದಮೇಲೆ ಇದಕ್ಕೆ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ 1 ಸ್ಪೂನು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಕ್ವಾಂಟಿಟಿ ತಗೊಳ್ಳಿ. ನಾನು ಎಷ್ಟು ತಗೊಂಡು ತೋರಿಸ್ತಾ ಇದ್ದೀನಲ್ವ, ನಿಮಗೆ ಒಂದು ಕಾಫಿ ಎಷ್ಟು ಕುಡಿತೀರಾ, ಟೀ ಎಷ್ಟು ಕುಡಿತೀರಾ ಆ ಪ್ರಮಾಣದಲ್ಲಿ ಕುಡಿದ್ರೆ ಸಾಕಾಗತ್ತೆ. ಇದನ್ನು ನೀವು ಮಾರ್ನಿಂಗು ಖಾಲಿ ಹೊಟ್ಟೆನಲ್ಲಿ 1 ಲೋಟ ಕುಡಿಬೇಕಾಗತ್ತೆ. ಸೊ ಅದಾದಮೇಲೆ ನೀವು ನೈಟು ಮಲ್ಕೊಳ್ಳೋಕ್ಕೂ ಮುಂಚೆ ಲೋಟ ಕುಡಿಬೋದು. ಸೊ ಅದಾದಮೇಲೆ ನೀವು 10 ನಿಮಿಷ ಇಲ್ಲ 15 ನಿಮಿಷ ಬಿಟ್ಟು ನೀವು ಮಲ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಚೆನ್ನಾಗಿ ಇರುತ್ತೆ. ಸೊ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಜೊತೆಗೆ ಬಾಡಿನಲ್ಲಿ ಸಂಗ್ರಹ ಆಗಿರೋ ಅಂದರೆ ಬ್ಯಾಡ್ ಫ್ಯಾಟು, ಬ್ಯಾಡ್ ಕೊಲೆಸ್ಟ್ರಾಲ್ನ ಹೊರ ಹಾಕಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ನಿಮಗೆ ವೇಟ್ ರೆಡ್ಯೂಸಿಂಗ್ ಆಗುತ್ತೆ. ನಾರ್ಮಲ್ ಆಗಿ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ರೂ ಕೂಡ ಥೈರಾಯ್ಡು, PCOD PCOS ಅಂಥದ್ದು ಅದು ಕೂಡ ಕ್ಯೂರ್ ಆಗುತ್ತೆ. ಓಕೆ, ಇದನ್ನು ನೀವು 2 ಟೈಮ್ಸ್ ಯೂಸ್ ಮಾಡ್ಬೋದು ಪರ್ ಡೇನಲ್ಲಿ. ಸೊ ಇದು ತುಂಬಾ ಹೆಲ್ತ್ಗೆ ಒಳ್ಳೇದಿರುತ್ತೆ, ಗುಡ್ ರಿಸಲ್ಟ್ ಕೂಡ ಇರುತ್ತೆ. ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆ, ನಾನು ಇನ್ನೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್